ರೆಡ್ಡಿ ಇವರು 1947ರಿಂದ 1952ರವರೆಗೆ ಸಿಎಂ ಆಗಿದ್ರು. ಇಂಥ ಕೆಸಿ ರೆಡ್ಡಿ ಬ್ಯಾಚುಲರ್ ಆಫ್ ಆರ್ಟ್ಸ್, ಬ್ಯಾಚುಲರ್ ಆಫ್ ಲಾ ಮತ್ತು LLD ಶಿಕ್ಷಣ ಪಡೆದಿದ್ರು. ಹುಟ್ಟಿದ್ದು ಕೋಲಾರ ಜಿಲ್ಲೆಯ ಕ್ಯಾಸಂಬಳ್ಳಿ ಎಂಬಲ್ಲಿ. ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ. ಇವರು 1952ರಿಂದ 56ರವರೆಗೆ ಸಿಎಂ ಆಗಿದ್ರು. ಇಂಥ ಕೆಂಗಲ್ ಹನುಮಂತಯ್ಯ ಬ್ಯಾಚುಲರ್ ಆಫ್ ಆರ್ಟ್ಸ್ ಮತ್ತು ಬ್ಯಾಚುಲರ್ ಆಫ್ ಲಾ ಪದವಿ ಪಡೆದಿದ್ರು. ಹುಟ್ಟಿದ್ದು ಅಂದಿನ ಬೆಂಗಳೂರು ಜಿಲ್ಲೆಯ ರಾಮನಗರದಲ್ಲಿ. ಈಗ ರಾಮನಗರ ಪ್ರತ್ಯೇಕ ಜಿಲ್ಲೆಯಾಗಿದೆ. ಮೂರನೇ ಮುಖ್ಯಮಂತ್ರಿ ಕಡಿದಾಳ್ ಮಂಜಪ್ಪ. ಇವರು 1956ರಲ್ಲಿ ಕೇವಲ 73 ದಿನಗಳ ಮಟ್ಟಿಗೆ ಸಿಎಂ ಆಗಿದ್ರು. ಇಷ್ಟು ಕಮ್ಮಿ ದಿನ ಯಾಕೆ ಅಂದ್ರೆ ಹಿಂದಿನ ಸಿಎಂ ಕೆಂಗಲ್ ಹನುಮಂತಯ್ಯ ತಮ್ಮ ಅಧಿಕಾರಾವಧಿಯ ಕೊನೆಯಲ್ಲಿ ರಾಜೀನಾಮೆ ಕೊಟ್ಟಿದ್ರು. ಆ ಅವಧಿಯನ್ನ ಕಡಿದಾಳ್ ಮಂಜಪ್ಪ ಪೂರ್ಣಗೊಳಿಸಿದ್ರು. ಇಂಥ ಕಡಿದಾಳ್ ಮಂಜಪ್ಪ ಬ್ಯಾಚುಲರ್ ಆಫ್ ಆರ್ಟ್ಸ್ ಮತ್ತು ಬ್ಯಾಚುಲರ್ ಆಫ್ ಲಾ ಪದವಿ ಪಡೆದಿದ್ರು. ಜನಿಸಿದ್ದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ. ನಾಲ್ಕನೇ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ. ಇವರು 2 ಸಲ ಸಿಎಂ ಆಗಿದ್ರು. 1956ರಿಂದ 58 ಹಾಗೂ 62ರಿಂದ 68ರವರೆಗೆ. ಇಂಥ ನಿಜಲಿಂಗಪ್ಪ ಬ್ಯಾಚುಲರ್ ಆಫ್ ಆರ್ಟ್ಸ್ ಮತ್ತು ಬ್ಯಾಚುಲರ್ ಆಫ್ ಲಾ ಪದವಿ ಪಡೆದಿದ್ರು. ಹುಟ್ಟಿದ್ದು ಅಂದಿನ ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಹಲವಾಗಲು ಎಂಬಲ್ಲಿ. ಈಗ ಈ ಊರು ವಿಜಯನಗರ ಜಿಲ್ಲೆಯಲ್ಲಿದೆ. ಐದನೇ ಮುಖ್ಯಮಂತ್ರಿ BD ಜತ್ತಿ. ಇವರು 1958ರಿಂದ 62ರವರೆಗೆ ಸಿಎಂ ಆಗಿದ್ರು. ಇಂಥ BD ಜತ್ತಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಮತ್ತು ಬ್ಯಾಚುಲರ್ ಆಫ್ ಲಾ ಪದವಿ ಪಡೆದಿದ್ರು. ಹುಟ್ಟಿದ್ದು ಅಂದಿನ ಬಿಜಾಪುರ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಎಂಬಲ್ಲಿ. ಈಗ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಆರನೇ ಮುಖ್ಯಮಂತ್ರಿ SR ಕಂಠಿ. ಇವರು 1962ರಲ್ಲಿ 99 ದಿನಗಳ ಮಟ್ಟಿಗೆ ಸಿಎಂ ಆಗಿದ್ರು. ಆಮೇಲೆ ರಾಜೀನಾಮೆ ಕೊಟ್ರು. ಇಂಥ SR ಕಂಠಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಮತ್ತು ಬ್ಯಾಚುಲರ್ ಆಫ್ ಲಾ ಪದವಿ ಪಡೆದಿದ್ರು. ಹುಟ್ಟಿದ್ದು ಅಂದಿನ ಬಿಜಾಪುರ ಜಿಲ್ಲೆ ಬಾದಾಮಿ ತಾಲೂಕಿನ ಕೇರೂರಿನಲ್ಲಿ. ಈಗ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಏಳನೇ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್. ಇವರು 2 ಸಲ ಸಿಎಂ ಆಗಿದ್ರು. 1968ರಿಂದ 71 ಹಾಗೂ 89ರಿಂದ 90ರವರೆಗೆ. ಇಂಥ ವೀರೇಂದ್ರ ಪಾಟೀಲ್ ಬ್ಯಾಚುಲರ್ ಆಫ್ ಆರ್ಟ್ಸ್ ಮತ್ತು ಬ್ಯಾಚುಲರ್ ಆಫ್ ಲಾ ಪದವಿ ಪಡೆದಿದ್ರು. ಹುಟ್ಟಿದ್ದು ಅಂದಿನ ಗುಲ್ಬರ್ಗಾ ಜಿಲ್ಲೆಯ ಚಿಂಚೋಳಿಯಲ್ಲಿ. ಎಂಟನೇ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್. ಇವರು ಕೂಡ 2 ಸಲ ಸಿಎಂ ಆಗಿದ್ರು. 1972ರಿಂದ 77 ಹಾಗೂ 78ರಿಂದ 80. ಇಂಥ ದೇವರಾಜ್ ಅರಸ್ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿ ಪಡೆದಿದ್ರು. ಹುಟ್ಟಿದ್ದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಎಂಬಲ್ಲಿ. ಒಂಬತ್ತನೇ ಮುಖ್ಯಮಂತ್ರಿ ಆರ್ ಗುಂಡೂರಾವ್. ಇವರು 1980ರಿಂದ 83ರವರೆಗೆ ಸಿಎಂ ಆಗಿದ್ರು. ಇಂಥ ಗುಂಡೂರಾವ್ ಓದಿದ್ದು ಹೈಸ್ಕೂಲ್ ವರೆಗೆ ಮಾತ್ರ. ಹುಟ್ಟಿದ್ದು ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ. 10ನೇ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗ್ಡೆ. ಇವರು 2 ಸಲ ಸಿಎಂ ಆಗಿದ್ರು. 1983ರಿಂದ 85 ಹಾಗೂ 1985ರಿಂದ 88ರವರೆಗೆ. ಇಂಥ ರಾಮಕೃಷ್ಣ ಹೆಗ್ಡೆ ಬ್ಯಾಚುಲರ್ ಆಫ್ ಲಾ ಪದವಿ ಪಡೆದಿದ್ರು. ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ. 11ನೇ ಮುಖ್ಯಮಂತ್ರಿ SR ಬೊಮ್ಮಾಯಿ. ಇವರು 1988ರಿಂದ 89ರವರೆಗೆ ಸಿಎಂ ಆಗಿದ್ರು. ಇಂಥ SR ಬೊಮ್ಮಾಯಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಮತ್ತು ಬ್ಯಾಚುಲರ್ ಆಫ್ ಲಾ ಪದವಿ ಪಡೆದಿದ್ರು. ಹುಟ್ಟಿದ್ದು ಅಂದಿನ ಧಾರವಾಡ ಜಿಲ್ಲೆಯ ಶಿಗ್ಗಾವಿಯಲ್ಲಿ. ಈಗ ಇದು ಹಾವೇರಿ ಜಿಲ್ಲೆಯಲ್ಲಿದೆ. 12ನೇ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ. ಇವರು 1990ರಿಂದ 92ರವರೆಗೆ ಸಿಎಂ ಆಗಿದ್ರು. ಇಂಥ ಬಂಗಾರಪ್ಪ ಬ್ಯಾಚುಲರ್ ಆಫ್ ಆರ್ಟ್ಸ್, ಬ್ಯಾಚುಲರ್ ಆಫ್ ಲಾ ಮತ್ತು ಸಮಾಜ ವಿಜ್ಞಾನ ವಿಷಯದಲ್ಲಿ ಡಿಪ್ಲೊಮಾ ಮಾಡಿದ್ರು. ಹುಟ್ಟಿದ್ದು ಅಂದಿನ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಸಾರೆಕೊಪ್ಪ ಎಂಬಲ್ಲಿ. 13ನೇ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ. ಇವರು 1992ರಿಂದ 94ರವರೆಗೆ ಸಿಎಂ ಆಗಿದ್ರು. ಇಂಥ ವೀರಪ್ಪ ಮೊಯ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಮತ್ತು ಬ್ಯಾಚುಲರ್ ಆಫ್ ಲಾ ಪದವಿ ಪಡೆದಿದ್ದಾರೆ. ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದರೆ ತಾಲೂಕಿನ ಮಾರ್ಪಾಡಿ ಎಂಬಲ್ಲಿ. 14ನೇ ಮುಖ್ಯಮಂತ್ರಿ HD ದೇವೇಗೌಡ. ಇವರು 1994ರಿಂದ
1996ರವರೆಗೆ ಸಿಎಂ ಆಗಿದ್ರು. ಇಂಥ ದೇವೇಗೌಡ್ರು ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಮಾಡಿದ್ದಾರೆ. ಹುಟ್ಟಿದ್ದು ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಹರದನಹಳ್ಳಿ ಎಂಬಲ್ಲಿ. 15ನೇ ಮುಖ್ಯಮಂತ್ರಿ ಜೆ.ಎಚ್. ಪಟೇಲ್. ಇವರು 1996ರಿಂದ 99ರವರೆಗೆ ಸಿಎಂ ಆಗಿದ್ರು. ಇಂಥ ಜೆ.ಎಚ್. ಪಟೇಲ್ ಬ್ಯಾಚುಲರ್ ಆಫ್ ಆರ್ಟ್ಸ್ ಮತ್ತು ಬ್ಯಾಚುಲರ್ ಆಫ್ ಲಾ ಪದವಿ ಪಡೆದಿದ್ದಾರೆ. ಹುಟ್ಟಿದ್ದು ಅಂದಿನ ಚಿತ್ರದುರ್ಗ ಜಿಲ್ಲೆಯ ಕಾರಿಗನೂರು ಎಂಬಲ್ಲಿ. ಈಗ ಈ ಊರು ದಾವಣಗೆರೆ ಜಿಲ್ಲೆಯಲ್ಲಿದೆ. 16ನೇ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ. ಇವರು 1999ರಿಂದ 2004ರವರೆಗೆ ಸಿಎಂ ಆಗಿದ್ರು. ಇಂಥ ಎಸ್.ಎಂ. ಕೃಷ್ಣ ಬ್ಯಾಚುಲರ್ ಆಫ್ ಆರ್ಟ್ಸ್ ಮತ್ತು ಬ್ಯಾಚುಲರ್ ಆಫ್ ಲಾ ಪದವಿ ಹಾಗೂ ಅಮೆರಿಕದಲ್ಲಿ ಮಾಸ್ಟರ್ ಆಫ್ ಕಾರ್ಪೊರೇಟ್ ಲಾ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಹುಟ್ಟಿದ್ದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಎಂಬಲ್ಲಿ. 17ನೇ ಮುಖ್ಯಮಂತ್ರಿ ಧರಮ್ ಸಿಂಗ್. ಇವರು 2004ರಿಂದ 2006ರವರೆಗೆ ಸಿಎಂ ಆಗಿದ್ರು. ಇಂಥ ಧರಮ್ ಸಿಂಗ್ ಬ್ಯಾಚುಲರ್ ಆಫ್ ಆರ್ಟ್ಸ್ ಮತ್ತು ಬ್ಯಾಚುಲರ್ ಆಫ್ ಲಾ ಪದವಿ ಹಾಗೂ ಮಾಸ್ಟರ್ ಆಫ್ ಆರ್ಟ್ಸ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಹುಟ್ಟಿದ್ದು ಅಂದಿನ ಗುಲ್ಬರ್ಗಾ ಜಿಲ್ಲೆಯ ಜೇವರ್ಗಿಯಲ್ಲಿ. 18ನೇ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ಇವರು 2 ಸಲ ಸಿಎಂ ಆದವರು. 2006ರಿಂದ 7ರವರೆಗೆ ಹಾಗೂ 2018ರಿಂದ 19ರವರೆಗೆ. ಇಂಥ ಕುಮಾರಸ್ವಾಮಿ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿ ಪಡೆದಿದ್ದಾರೆ. ಹುಟ್ಟಿದ್ದು ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಹರದನಹಳ್ಳಿ ಎಂಬಲ್ಲಿ. 19ನೇ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ. ಇವರು 4 ಸಲ ಸಿಎಂ ಆದವರು. 2007ರಲ್ಲಿ 7 ದಿನ, ಬಳಿಕ 2008ರಿಂದ 11ರವರೆಗೆ, ಆಮೇಲೆ 2018ರಲ್ಲಿ 6 ದಿನ, ನಂತರ 2019ರಿಂದ 21ರವರೆಗೆ. ಇಂಥ ಯಡಿಯೂರಪ್ಪ ದ್ವಿತೀಯ ಪಿಯುಸಿ ವರೆಗೆ ಓದಿದ್ದಾರೆ. ಹುಟ್ಟಿದ್ದು ಮಂಡ್ಯ ಜಿಲ್ಲೆ ಕೆ.ಆರ್. ಪೇಟೆ ತಾಲೂಕಿನ ಬೂಕನಕೆರೆ ಎಂಬಲ್ಲಿ. 20ನೇ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ. ಇವರು 2011ರಿಂದ 12ರವರೆಗೆ ಸಿಎಂ ಆಗಿದ್ರು. ಇಂಥ ಸದಾನಂದಗೌಡ ಬ್ಯಾಚುಲರ್ ಆಫ್ ಸೈನ್ಸ್ ಮತ್ತು ಬ್ಯಾಚುಲರ್ ಆಫ್ ಲಾ ಪದವಿ ಪಡೆದಿದ್ದಾರೆ. ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಮಂಡೇಕೋಲು ಎಂಬಲ್ಲಿ. 21ನೇ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್. ಇವರು 2012ರಿಂದ 13ರವರೆಗೆ ಸಿಎಂ ಆಗಿದ್ರು. ಇಂಥ ಜಗದೀಶ್ ಶೆಟ್ಟರ್ ಬ್ಯಾಚುಲರ್ ಆಫ್ ಕಾಮರ್ಸ್ ಮತ್ತು ಬ್ಯಾಚುಲರ್ ಆಫ್ ಲಾ ಪದವಿ ಪಡೆದಿದ್ದಾರೆ. ಹುಟ್ಟಿದ್ದು ಅಂದಿನ ಬಿಜಾಪುರ ಜಿಲ್ಲೆ ಬಾದಾಮಿ ತಾಲೂಕಿನ ಕೇರೂರು ಎಂಬಲ್ಲಿ. ಈಗ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. 22ನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇವರು 2 ಸಲ ಸಿಎಂ ಆದವರು. 2013ರಿಂದ 18ರವರೆಗೆ ಹಾಗೂ 2023ರಲ್ಲಿ. ಇಂಥ ಸಿದ್ದರಾಮಯ್ಯ ಬ್ಯಾಚುಲರ್ ಆಫ್ ಸೈನ್ಸ್ ಮತ್ತು ಬ್ಯಾಚುಲರ್ ಆಫ್ ಲಾ ಪದವಿ ಪಡೆದಿದ್ದಾರೆ. ಹುಟ್ಟಿದ್ದು ಮೈಸೂರು ಜಿಲ್ಲೆ ವರುಣಾ ಗ್ರಾಮದ ಸಿದ್ದರಾಮನ ಹುಂಡಿ ಎಂಬಲ್ಲಿ. 23ನೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಇವರು 2021ರಿಂದ 23ರವರೆಗೆ ಸಿಎಂ ಆಗಿದ್ರು. ಇಂಥ ಬಸವರಾಜ ಬೊಮ್ಮಾಯಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ. ಹುಟ್ಟಿದ್ದು ಅಂದಿನ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ. ಸೊ ಫ್ರೆಂಡ್ಸ್, ಇದಿಷ್ಟು ನಮ್ಮ ರಾಜ್ಯ ಇದುವರೆಗೆ ಕಂಡ ಮುಖ್ಯಮಂತ್ರಿಗಳು ಯಾರು, ಅವರು ಎಷ್ಟು ಓದಿದ್ದಾರೆ, ಏನು ಓದಿದ್ದಾರೆ, ಯಾವ ಜಿಲ್ಲೆಯವರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಹೆಚ್ಚು ಓದಿರೋ ಸಿಎಂಗಳಲ್ಲಿ ಎಸ್.ಎಂ. ಕೃಷ್ಣ, ಧರಮ್ ಸಿಂಗ್ ಮುಂತಾದವರು ಇದ್ರೆ, ಕಮ್ಮಿ ಓದಿರೋದು ಗುಂಡೂರಾವ್ ಆಗಿದ್ದಾರೆ. ಇನ್ನು ಇದುವರೆಗೆ ಮುಖ್ಯಮಂತ್ರಿಗಳನ್ನೇ ಕಾಣದ ಜಿಲ್ಲೆಗಳು ಯಾವುವು ಅಂದ್ರೆ ಬೆಳಗಾವಿ, ಉಡುಪಿ, ಚಿಕ್ಕಮಗಳೂರು, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಬೀದರ್, ಯಾದಗಿರಿ,